ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದು ಅಧ್ಯಯನ ಮಾಡಿಕೊಳ್ಳತಕ್ಕಂಥ ಒಂದು ಅಧ್ಯಾಯ ಯಾವುದಂತ ಹೇಳಿದ್ರೆ ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ, ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 15. ಈ 15ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ, ಅದರಲ್ಲಿ ನಾವು 2 ಭಾಗವಾಗಿ ವಿಭಾಗಿಸಿ ಓದಲಿಕ್ಕಿದ್ದೇವೆ. ಅದು 1ರಿಂದ 21 ವಚನಗಳು. ಅಪೊಸ್ತಲರ ಕೃತ್ಯ, ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 15 ವರ್ಸಸ್ 1 to 21. 15ನೇ ಅಧ್ಯಾಯ 1ರಿಂದ 21 ವಚನಗಳಲ್ಲಿ ಆತ್ಮಿಕ ಸಿದ್ಧಾಂತಗಳು 12 ಇವೆ. 12 ಸ್ಪಿರಿಚುವಲ್ ಪ್ರಿನ್ಸಿಪಲ್ಸ್. 12 ಆತ್ಮಿಕ ಸಿದ್ಧಾಂತಗಳಲ್ಲಿ ಒಂದೊಂದಾಗಿ ನಾವು ನೋಡ್ಕೊಳ್ಳೋಣ ಮತ್ತು ಕೆಲವು ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಅವರು ಬಗೆಹರಿಸಿದರು ಅನ್ನುವಂಥದ್ದೆಲ್ಲ ನಾವು ನೋಡಲಿಕ್ಕುಂಟು. 15ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳಲ್ಲಿ 1ನೇ ವಚನ ನೋಡುವಾಗ, ಕೆಲವು ಜನರು ಯೂದಾಯದಿಂದ ಬಂದಿದ್ದರಂತೆ. ಅಂತಿಯೋಕ್ಯಕ್ಕೆ ಬಂದುಬಿಟ್ಟು ಅಲ್ಲಿ ಸಹೋದರರಿಗೆ ಏನಂತ ಹೇಳಿದರು, ಮೋಶೆ ಬೋಧಿಸಿದ ಪದ್ಧತಿಯಂತೆ ನೀವು ಸುನ್ನತಿ ಹೊಂದದಿದ್ದರೆ ನೀವು ರಕ್ಷಣೆ ಹೊಂದಲಾರಿರಿ. ರಕ್ಷಣೆ ಹೊಂದಬೇಕಾದರೆ ಮೋಶೆ ಕೂಡ ಬೇಕು, ಬರೀ ಯೇಸು ಸ್ವಾಮಿ ಅಷ್ಟೇ ಅಲ್ಲ ಅನ್ನುವ ರೀತಿಯಲ್ಲಿದೆ ಅವ್ರು ಹೇಳಿದ್ದು. ಹಾಗಾದರೆ ಮೊದಲನೇ ಒಂದು ಸಮಸ್ಯೆ ಏನಂತ ಹೇಳಿದರೆ, ಮಿಕ್ಸಿಂಗ್ ದ ಲಾ ವಿತ್ ಗ್ರೇಸ್. ಕೃಪೆಯೊಂದಿಗೆ ಧರ್ಮಶಾಸ್ತ್ರವನ್ನು ಕಲಬರಿಕೆ ಮಾಡುವಂಥದ್ದು, ಮಿಶ್ರಯಿಸುವಂಥದ್ದು. ಅದು ಒಂದು ದೊಡ್ಡ ಸಮಸ್ಯೆ. ಆದರೆ ಆ ಸಮಸ್ಯೆಯನ್ನು ಯಾವ ರೀತಿಯಾಗಿ ಅವರು ಬಗೆಹರಿಸಿದರು ಅನ್ನುವಂಥ ಆತ್ಮಿಕ ಸಿದ್ಧಾಂತವನ್ನು ನೋಡೋಣ. ಆ ರೀತಿಯಾಗಿ ಹೇಳಿದ ತಕ್ಷಣ ಏನು ಮಾಡಿದರು, ಪೌಲ ಬಾರ್ನಬರು ಅವರೊಂದಿಗೆ ಭಿನ್ನಾಭಿಪ್ರಾಯವುಳ್ಳವರಾಗಿ ತೀವ್ರ ವಿವಾದ ಉಂಟಾಯಿತು. ಕಡೆಗೆ ಅಪೊಸ್ತಲರನ್ನು, ಹಿರಿಯರನ್ನು ನಾವು ಭೇಟಿಯಾಗಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಅವರು ಬಂದರು. ಆದ ಕಾರಣ ಮೊದಲನೇ ಆತ್ಮಿಕ ಸಿದ್ಧಾಂತ ಏನಂದರೆ, ಕೃಪೆಯೊಂದಿಗೆ ಧರ್ಮಶಾಸ್ತ್ರವನ್ನು ಸೇರಿಸಬಾರದು. ಆದರೆ ಯಾರೋ ಒಬ್ಬರು ಆ ರೀತಿಯಾಗಿ ಮಾಡಿದರು. ಎರಡನೇ ಒಂದು ಆತ್ಮಿಕ ಸಿದ್ಧಾಂತ ಏನಂತ ಹೇಳಿದರೆ, ಅಂಥ ಒಂದು ಸಮಸ್ಯೆ ಬಂದರೆ ಏನು ಮಾಡಬೇಕು, ಅಪೊಸ್ತಲರನ್ನು, ಹಿರಿಯರನ್ನು ಭೇಟಿಯಾಗಿ ಯೆರೂಸಲೇಮಿಗೆ ಅವರ ಸಮಾಲೋಚನೆ ಕೇಳಬೇಕಂತ. ಅದು ಹಾಗಾದರೆ ಕೆಲವು ಎರಡನೇ ಆತ್ಮಿಕ ಸಿದ್ಧಾಂತ ಏನಂತ ಹೇಳಿದರೆ, ಏನಾದರೂ ಒಂದು ಬೋಧನೆಯ ಉಪದೇಶದ ಸಮಸ್ಯೆ ಬಂದಾಗ, ಹೌದು ದೇವರ ವಾಕ್ಯದ ಕಡೆಗೆ ನಾವು ಹೋಗಬೇಕು. ಅದೇ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಸಾರಿದಂಥ ಭಕ್ತಾದಿಗಳ ಹತ್ರ, ಯಾಕಂತ ಹೇಳಿದ್ರೆ ಇನ್ ದಿ ಮಲ್ಟಿಟ್ಯೂಡ್ ಆಫ್ ಕೌನ್ಸಿಲ್ಸ್ ದೇರ್ ಈಸ್ ಸೇಫ್ಟಿ. ಯಾಕಂದರೆ ಬಹಳ ಸಮಾಲೋಚಕರ ಮುಖಾಂತರ ಭದ್ರತೆ ಎಂಬುದಾಗಿ. ನೋಡ್ರಿ, ಯೆರೂಸಲೇಮಿಗೆ ಹೋಗಬೇಕಂತಿದ್ರಂತೆ ಅಂತಿಯೋಕ್ಯದಿಂದ. ಯಾಕಂತ ಹೇಳಿದ್ರೆ ಒಂದು ಪ್ರಾಬ್ಲಮ್, ಒಂದೇ ಸಮಸ್ಯೆ, ಒಂದು ವಾಕ್ಯ ಅರ್ಥ ಆಗಿಲ್ಲ, ಅಥವಾ ಒಂದು ಹೇಳಿಕೆ, ಒಂದು ಉಪದೇಶ. ಆ ದಿವಸಗಳಲ್ಲಿ ಇಂಥ ವಿಷಯಗಳು ಬಂದರೆ ಭಾಳ ಗಂಭೀರವಾಗಿ ತೆಗೆದುಕೊಳ್ತಿದ್ರು. ನಾವು ಈ ಸಂದರ್ಭದಲ್ಲಿ ಹೋಗಲಿ ಬಿಡ್ರಿ ಅಂತ ಹೇಳ್ತೀವಿ. ಆದರೆ ಆ ದಿವಸಗಳಲ್ಲಿ ಸುಮಾರು ದೂರ ಪ್ರಯಾಣ ಮಾಡಿ ಯೆರೂಸಲೇಮಿಗೆ ಅವ್ರು ಹೋಗಿ ಅದನ್ನು ಪರಿಹಾರ ಮಾಡ್ಕೋಬೇಕಂತ ನಿರ್ಣಯಿಸಲಾಯಿತು. ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ 1ರಿಂದ 21 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಿಂದ ನಾವು 12 ಆತ್ಮಿಕ ಸಿದ್ಧಾಂತಗಳನ್ನು ನೋಡಿಕೊಳ್ಳಲಿಕ್ಕಿದ್ದೇವೆ. 12 ಸ್ಪಿರಿಚುವಲ್ ಪ್ರಿನ್ಸಿಪಲ್ಸ್. ಅದರಲ್ಲಿ 2 ಮುಗಿತು. ಈಗ 3ನೇದು ಏನಾಯ್ತು ಅಂತ ಹೇಳ್ಬಿಟ್ಟು ನೋಡುವಾಗ, ಅವರು ಈ ಪೌಲ ಬಾರ್ನಬರು ಅಂದ ಹಾಗೆ ಒಂದು ವಿಷಯ ಗಮನಿಸಬೇಕು.
ಸಾಮಾನ್ಯವಾಗಿ ಬಾರ್ನಬ ಅಂತ ಬರ್ತಿತ್ತು. ಆಮೇಲೆ ಬಾರ್ನಬ ಮತ್ತು ಪೌಲ, ಬಾರ್ನಬಸ್ ಅಂಡ್ ಸೌಲ್, ಬಾರ್ನಬ ಮತ್ತು ಸೌಲ ಅಥವಾ ಬಾರ್ನಬ ಮತ್ತು ಪೌಲ ಅಂತ ಬರ್ತಿತ್ತು. ಆದರೆ ಈಗ ಏನು ಬಂದಿದೆ ಅಂತ ಹೇಳ್ಬಿಟ್ಟು ನೋಡುವಾಗ ಅಪೊಸ್ತಲಕೃತ್ಯ 15ನೇ ಅಧ್ಯಾಯ ಮತ್ತು 2ನೇ ವಚನದಲ್ಲಿ ಪೌಲ ಬಾರ್ನಬ. ಈಗ ಕ್ರಮ ಸ್ವಲ್ಪ ಬದಲಾಗಿದೆ. ಇದು ಡಾಕ್ಟರ್ ಲೂಕ್ ಮಾಡಿರಬೇಕು, ಆದರೂ ಕೂಡ ದೈವ ಪ್ರೇರಿತವಾಗಿ ಮಾಡಿರಬೇಕು. ದೇವರಾತ್ಮನು ಬೇಕಂತ ಆ ಕ್ರಮವನ್ನು ಬದಲಾಯಿಸಿರುವಂಥದ್ದನ್ನು ಗಮನಿಸ್ತಕ್ಕದ್ದು. ಈಗ ಅವರು ಫೊಯ್ನಿಕೆ ಮತ್ತು ಸಮಾರ್ಯದ ಮಾರ್ಗವಾಗಿ ಪ್ರಯಾಣ ಮಾಡುವಾಗ ಯಹೂದ್ಯರಲ್ಲದವರ ಪರಿವರ್ತನೆಯನ್ನು ವಿವರವಾಗಿ ಅಲ್ಲಿ ಅವರಿಗೆ ತಿಳಿಸಿದಾಗ ಏನಾಗ್ಬಿಡ್ತು, ಸಹೋದರರೆಲ್ಲರಿಗೂ ಮಹಾ ಸಂತೋಷವನ್ನು ಉಂಟು ಮಾಡಿ, ವಾವ್, ದೇವರು ಯಹೂದ್ಯರಿಗೂ ಮಾತ್ರ ಅಲ್ಲ, ಯಹೂದ್ಯರಲ್ಲದವರಿಗೂ ದೇವರು ನಮಗೆ ಅಷ್ಟೇ ಅಲ್ಲ, ಇತರರಿಗೂ ದೇವರು. ಹಾಗಾದರೆ ದೇವರು ದೊಡ್ಡವನು, ದೇವರು ಪಕ್ಷಪಾತಿ ಅಲ್ಲ ಅನ್ನುವಂಥ ಒಂದು ಸಂತೋಷ ಅಲ್ಲಿದ್ದಂಥ ಜನರಿಗೆ ಸಂತೋಷ ಪಡಿಸ್ತಾ ಪೌಲ ಬಾರ್ನಬರು ಈಗ ಅಂತ್ಯೋಕ್ಯದಿಂದ ಫೊಯ್ನಿಕೆ ಸಮಾರ್ಯದ ಮಾರ್ಗವಾಗಿ ಪ್ರಯಾಣ ಮಾಡಿ ಈಗ ಯೆರೂಸಲೇಮ್ ಕಡೆ ಹೋಗ್ತಾ ಇದ್ದಾರೆ. 4ನೇದಾಗಿ ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯದಲ್ಲಿ 12 ಆತ್ಮಿಕ ಸಿದ್ಧಾಂತಗಳಿವೆ. 12 ಸ್ಪಿರಿಚುವಲ್ ಪ್ರಿನ್ಸಿಪಲ್ಸ್. ಈ 12 ಆತ್ಮಿಕ ಸಿದ್ಧಾಂತಗಳಲ್ಲಿ ನಾವು 3 ನೋಡಿದ್ವಿ. ಈಗ 4ನೇದು ಇನ್ನೂ 9 ಇದೆ. 4ನೇದನ್ನು ನಾವು ನೋಡಿಕೊಳ್ಳೋಣ. ಅದೇನಂತ ಹೇಳಿದರೆ, ದೇವರು ಮಾಡಿದ್ದನ್ನು ಅವರು ತಿಳಿಯಪಡಿಸ್ತಾರೆ. 4ನೇ ವಚನ 15ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 4ನೇ ವಚನದಲ್ಲಿ, ಯೆರೂಸಲೇಮನ್ನು ತಲುಪಿದಾಗ ಸಭೆಯವರ ಅಪೊಸ್ತಲರು ಹಾಗೂ ಹಿರಿಯರು ಅವರನ್ನು ಸ್ವಾಗತಿಸಿದರು. ಯಾರನ್ನು ಸ್ವಾಗತಿಸಿದರು? ಪೌಲ ಬಾರ್ನಬರನ್ನು. ತಮ್ಮ ಮುಖಾಂತರವಾಗಿ ದೇವರು ಮಾಡಿದ್ದನ್ನು ಅವರು ತಿಳಿಸಿದರು. ಈಗ ಸಾಕ್ಷಿ ಕೊಡ್ತಾರೆ. ತಾವು ಈಗಾಗಲೇ ಒಂದು ಮಿಷನರಿ ಯಾತ್ರೆಯನ್ನು, ಅವರು ಸೇವಾ ಯಾತ್ರೆಯನ್ನು ಮಾಡಿದರಲ್ಲ, ಆದ ಕಾರಣ ಅದರ ಅನುಭವಗಳನ್ನು ಅವರು ವರದಿ ಮಾಡಿದರು. ಮತ್ತು ಆ ರೀತಿಯಾಗಿ ಹೇಳಿದಾಗ ಕೆಲವು ಜನರು ಪರಿಸಯ ಪಂಗಡಕ್ಕೆ ಸೇರಿದವರು ಅವರ ವಿಷಯವಾಗಿ, ಅಂದರೆ ಪೌಲ ಬಾರ್ನಬರ ವಿಷಯವಾಗಿ ಅವರಷ್ಟು ಖುಷಿಯಾಗಲಿಲ್ಲ. ಅಂಥ ಸಂದರ್ಭದಲ್ಲಿ ಅಪೊಸ್ತಲರು ಮಾಡಿದ್ದೇನಂತ ನಾವು ನೋಡೋಣ. ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯದ 6ನೇ ವಚನದಲ್ಲಿ, ಅಪೊಸ್ತಲರು ಮತ್ತು ಹಿರಿಯರು ಈ ವಿಷಯವಾಗಿ, ಅಂದರೆ ಧರ್ಮಶಾಸ್ತ್ರ ಮತ್ತು ಕೃಪೆಯ ವಿಷಯವಾದಂಥ, ಯಾಕಂದರೆ ಇದು 1ನೇ ವಚನದಲ್ಲಿಯೂ ಮತ್ತು 5ನೇ ವಚನದಲ್ಲಿಯೂ ಇರುವಾಗ ಇದೊಂದು ದೊಡ್ಡ ಪ್ರಾಬ್ಲಮ್, ದೊಡ್ಡ ಇಶ್ಯೂ, ದೊಡ್ಡ ಸಮಸ್ಯೆ ಆಗಿತ್ತು. ಯಾಕಂದರೆ ಧರ್ಮಶಾಸ್ತ್ರ ಕೃಪೆಯೊಂದಿಗೆ ಮಿಕ್ಸ್ ಮಾಡುವಂಥ ಒಂದು ಕಲಬೆರಕೆಯ ಸುವಾರ್ತೆ, ಅದು ಬೇರೊಂದು ಸುವಾರ್ತೆಯಾಗಿ ಇರುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಅಪಾಯಕಾರಿಯಾದ ಸ್ಥಿತಿಯಲ್ಲಿರುವಾಗ ಅಪೊಸ್ತಲರು ಹಿರಿಯರು ಏನು ಮಾಡಿದರು? ದೆ ಗ್ಯಾದರ್ಡ್ ದ ಮೀಟಿಂಗ್, ಕೂಟವನ್ನು ಕ್ರಮಪಡಿಸಿದರು. 15ನೇ ಅಧ್ಯಾಯ 6ನೇ ವಚನದಲ್ಲಿ ಅವರು ಈ ವಿಷಯದ ಕುರಿತಾಗಿ ವಿಚಾರಿಸಲು ಸಭೆ ಸೇರಿಸಿದರು. ಸಭೆ ಸೇರಿದಾಗ ಯಥಾಪ್ರಕಾರವಾಗಿ ಪೇತ್ರನು ಎದ್ದು ನಿಂತ್ಕೊಂಡು ಈಗ ಮಾತನಾಡುವಂಥದ್ದನ್ನು ನಾವು ಗಮನಿಸ್ಬೋದು. ಹೌದು, ಮಾತನಾಡ್ತಾ ಇರುವಾಗ ಒಂದು ಮಾತು ಪೇತ್ರನು ಹೇಳುವಂಥದ್ದು ನನಗೆ ಇಷ್ಟವಾಗಿದೆ. ಅದೇನೆಂದರೆ 15ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 8ನೇ ವಚನದಲ್ಲಿ, ಹೃದಯವನ್ನು ಬಲ್ಲ ದೇವರು ನಮಗೆ ಪವಿತ್ರಾತ್ಮನನ್ನು ಕೊಟ್ಟಂತೆ ಅವರಿಗೂ ಕೂಡ ಪವಿತ್ರಾತ್ಮನನ್ನು ಕೊಟ್ಟು ಸಾಕ್ಷಿ ಕೊಟ್ಟದ್ರ ಬಗ್ಗೆ ಪೇತ್ರನು ಹೇಳ್ತಾನೆ. ಹಾಗಾದರೆ ಪವಿತ್ರಾತ್ಮನನ್ನು ಒಬ್ಬ ವ್ಯಕ್ತಿಗೆ ದೇವರು ಕೊಟ್ಟಾಗ ದೇವರು ಸಾಕ್ಷಿ ಆ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಇನ್ನೊಂದು ಸರಿ ಹೇಳ್ತೇನೆ ನಾನು. ಪವಿತ್ರಾತ್ಮನನ್ನು ದೇವರು ಒಬ್ಬ ವ್ಯಕ್ತಿಗೆ, ಪವಿತ್ರಾತ್ಮ ಅಭಿಷೇಕವನ್ನು ದೇವರು ಒಬ್ಬ ವ್ಯಕ್ತಿಗೆ ಕೊಡುವುದರಿಂದ ದೇವರು ಆ ವ್ಯಕ್ತಿಯ ಬಗ್ಗೆ ಸಾಕ್ಷಿ ಕೊಡುವ ಅನುಭವ. God who sees the heart
ಗೇವ್ ದ ಹೋಲಿ ಸ್ಪಿರಿಟ್ ಆ್ಯಂಡ್ ಟೆಸ್ಟಿಫೈಡ್. 7ನೇದಾಗಿ, ಇದುವರೆಗೆ ನಾವು 6 ಆತ್ಮಿಕ ಸಿದ್ಧಾಂತಗಳನ್ನು ನಾವು ನೋಡಿಕೊಂಡಿದ್ವಿ, ಇನ್ನೂ ಕೂಡ ಇದೆ. 7ನೇದಾಗಿ ಈ ವಾಕ್ಯ ನನಗೆ ಇಷ್ಟ. ಅಪೊಸ್ತಲ ಕೃತ್ಯ 15ನೇ ಅಧ್ಯಾಯ 9ನೇ ವಚನದಲ್ಲಿ ದೇವರು ಮಾಡಿದಂಥ ಒಂದು ಕಾರ್ಯ ಏನಂದರೆ ವಿಶ್ವಾಸದ ಮೂಲಕ ಅವರ ಹೃದಯಗಳನ್ನು ಶುದ್ಧೀಕರಿಸಿದರು. ದೇವರು ವಿಶ್ವಾಸದ ಮೂಲಕ ನನ್ನ ಹೃದಯವನ್ನು ಶುದ್ಧ ಮಾಡುವ ಅನುಭವ. ಚೆನ್ನಾಗಿದೆ ಅನುಭವ ಇದು. ಹೌದು, ದೇವರು ಆ ರೀತಿಯಾಗಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕೆ? ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವಂಥ ಯೇಸು ಸ್ವಾಮಿಯ ನಂಬಿಕೆಯನ್ನು ಹುಟ್ಟಿಸುವಾಗ ನಂಬಿಕೆ ಅಥವಾ ವಿಶ್ವಾಸ ನಮ್ಮ ಹೃದಯದಲ್ಲಿ ನಮ್ಮನ್ನು ಶುದ್ಧೀಕರಿಸುವಂಥ ಒಂದು ಸಾಧನವಾಗಿ ದೇವರು ಉಪಯೋಗ ಮಾಡಿಕೊಳ್ತಾರೆ. ವಾವ್, ಗ್ರೇಟ್. 8ನೇದಾಗಿ 11ನೇ ವಚನ, ಅಪೊಸ್ತಲ ಕೃತ್ಯ 15:11ನೇ ವಚನದಲ್ಲಿ ರಕ್ಷಿಸುವ ಕೃಪೆ ಬಗ್ಗೆ ಅಲ್ಲಿ ಹೇಳಲಾಗಿದೆ. ಪೌಲನು ಈ ಬಗ್ಗೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಭಾಳ ಸ್ಪಷ್ಟವಾಗಿ 6, 7, 8 ವಚನಗಳಲ್ಲಿ ಹೇಳಿದ್ದು ದಾಖಲೆ ಇದೆ. ಆದರೆ ಅದಕ್ಕಿಂತ ಮುಂಚೆಯೇ ಅಪೊಸ್ತಲನಾದ ಪೌಲನು ಈ ಮಾತನ್ನು ಕೇಳಿಸಿಕೊಂಡಿದ್ದು ಪೇತ್ರನಿಂದ. ಪೇತ್ರ ಹೇಳುವಂಥದ್ದು ಏನಾಗಿದೆ? 11ನೇ ವಚನ, ಅಪೊಸ್ತಲ ಕೃತ್ಯ 13:11, ನಾವು ರಕ್ಷಣೆ ಹೊಂದಿದ್ದು ನಮ್ಮ ಕರ್ತ ಯೇಸುವಿನ ಕೃಪೆಯಿಂದಲೇ. ಹಾಗಾದರೆ ಅವರೂ ಕೂಡ, ಅಂದರೆ ಯೆಹೂದ್ಯರಲ್ಲದವರು ಕೂಡ ಇದನ್ನು ಹೊಂದುವರು ಎಂಬುದು ನಮ್ಮ ನಂಬಿಕೆ ಎಂಬುದಾಗಿ ಹೇಳುವಾಗ ಸೇವಿಂಗ್ ಗ್ರೇಸ್, ರಕ್ಷಿಸುವ ಕೃಪೆಯ ಬಗ್ಗೆ ಪೇತ್ರ ಮಾತನಾಡುವಂಥದ್ದು. ಇದನ್ನೇ ಪೌಲನು ಕೂಡ ಮಾತನಾಡಿರುವಂಥದ್ದನ್ನು ಅನಂತರ ನಾವು ನೋಡ್ಬೋದು. ಇದನ್ನೆಲ್ಲ ಪೌಲ ಬಾರ್ನಬರು ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದಾರೆ. ಯೆರೂಸಲೇಮಿನ ದೇವಜನರು, ಯೋಹಾನನು ಇದನ್ನು ಕೇಳಿಸ್ಕೊಳ್ತಾ ಇರುವಂಥದ್ದು. ಯಾಕೋಬನಿಲ್ಲ, ಯಾಕಂದರೆ 12ನೇ ಅಧ್ಯಾಯದಲ್ಲಿ ಯಾಕೋಬನನ್ನು ಖಡ್ಗದಿಂದ ಹೆರೋದನ್ನು ಕೊಂದಿದ್ದಾಯಿತು. ಉಳಿದಂಥ ಅಪೊಸ್ತಲರೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ. 9ನೇದಾಗಿ ಈ ರೀತಿಯಾಗಿ ಹೇಳಿದಾಗ, ಪೇತ್ರನು ಮಾತಾಡಿದಾಗ ಜನರು ಮೌನವಾಗಿದ್ದು ಯೆಹೂದ್ಯರಲ್ಲದವರ ಮಧ್ಯದಲ್ಲಿ ದೇವರು ತಮ್ಮ ಮೂಲಕ ಮಾಡಿದ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಕುರಿತು ಪೌಲ ಬಾರ್ನಬರು ಅಥವಾ ಬಾರ್ನಬ ಮತ್ತು ಪೌಲ ಹೇಳುವುದನ್ನು ಕೇಳಿಸಿಕೊಂಡ್ರು. ಇವರು ಹೇಳಿದ್ದನ್ನು ಕೇಳಿಸ್ಕೊಂಡ್ರು, ಪೇತ್ರ ಮಾತಾಡೋದನ್ನು ಜನರು ಕೇಳಿಸ್ಕೊಂಡ್ರು. ಯಾಕಂದರೆ ಈಗ ರೆಡಿಮೇಡ್ ಆಗಿ ಅದ್ಭುತ ಸೂಚಕ ಕಾರ್ಯ ದೇವರು ಮಾಡಿದ್ದನ್ನು ಕುರಿತಾಗಿ ಅವರು ಮಾತನಾಡ್ತಿದ್ದಾರೆ. ಅನಂತರ ಈಗ 2ನೇ ಸ್ಪೀಕರ್, 2ನೇ ಪ್ರಸಂಗಿ ಯಾಕೋಬನು ಮಾತಾಡಿ, ಸಹೋದರರೇ ನನ್ನ ಮಾತುಗಳನ್ನು ಆಲಿಸಿರಿ, ಆ ರೀತಿಯಾಗಿ ಹೇಳಿಬಿಟ್ಟು ದೇವರು 14ನೇ ವಚನ, ಅಪೊಸ್ತಲ ಕೃತ್ಯ 13:14ನೇ ವಚನದಲ್ಲಿ ದೇವರು ಯೆಹೂದ್ಯರಲ್ಲದವರೊಳಗಿಂದ ತಮ್ಮ ಹೆಸರಿಗಾಗಿ ಜನರನ್ನು ಆರಿಸಿಕೊಂಡಿದ್ದಾರೆ. ಹೌದು, ಯಾಕೆ ದೇವರು ಜನರನ್ನು ಆರಿಸಿಕೊಂಡಿದ್ದಾರೆ? ದೇವರು ತನ್ನ ಹೆಸರಿಗಾಗಿ ಜನರನ್ನು ಆರಿಸಿಕೊಂಡಿದ್ದಾರೆ. ಅಂಥ ಒಂದು ಮಾತು ಈಗಾಗಲೇ ಸೀಮೋನನು ಈಗಾಗಲೇ ನಮಗೆ ವಿವರಿಸಿದ್ದಾನೆ ಅಂತ ಹೇಳಿಬಿಟ್ಟು ಅದನ್ನು ಈಗಾಗಲೇ ಪೇತ್ರ ಹೇಳಿದ್ದನ್ನು ಅಂಡರ್ಲೈನ್ ಮಾಡ್ತಾರೆ. ಆದರೂ ಕೂಡ ಅದನ್ನು ನಾವು ತಿಳ್ಕೊಳ್ತಕ್ಕದ್ದು. ಯಾಕಂದರೆ ಅದು 10ನೇ ಒಂದು ಸಿದ್ಧಾಂತ ಏನಂದರೆ, ದೇವರು ತನ್ನ ಹೆಸರಿಗಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ, ಯೆಹೂದ್ಯರಲ್ಲದ ನಮ್ಮನ್ನು. 11ನೇದಾಗಿ ನನಗಿಷ್ಟವಾದಂಥ ಒಂದು ವಾಕ್ಯ ಭಾಗ ಅದೇನೆಂದರೆ 16ನೇ ವಚನ, ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯದ 16ನೇ ವಚನದಲ್ಲಿ ಯಾಕೋಬನು ಹೇಳುವಂಥ ಒಂದು ಮಾತು ಏನಂದರೆ, ಇದಾದ ನಂತರ
ನಾನು ಮರಳಿ ಬರುವೆನು ದೇವ್ರು ಹೇಳೋದು. ಎಲ್ಲಿ ಆಮೋಸ್ ಗ್ರಂಥ 9ನೇ ಅಧ್ಯಾಯ 11-12 ಹೇಳುವಂಥ ಒಂದು ಮಾತನ್ನು ಯಾಕೋಬನು ಹೇಳಿಬಿಟ್ಟು, ಬಿದ್ದು ಹೋದ ದಾವಿದನ ಗುಡಾರವನ್ನು ಕಟ್ಟುವೆನು, ದ ಟ್ಯಾಬರ್ನಾಕಲ್ ಆಫ್ ಡೇವಿಡ್. ಮೋಶೆಯ ದೇವದರ್ಶನ ಗುಡಾರ, ಮೋಶೆಯ ಗುಡಾರ ಅಂತ ಕೇಳಿದ್ವಿ. ಮೋಶೆಯ ಗುಡಾರ, ವಿಮೋಚನ ಕಾಂಡ, ಮೋಶೆಯ ಗುಡಾರ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ದಾವಿದನ ಗುಡಾರ, ದ ಟ್ಯಾಬರ್ನಾಕಲ್ ಆಫ್ ಡೇವಿಡ್. ಹಾಗಾದರೆ ಆತ್ಮಿಕ ಸಿದ್ಧಾಂತದಲ್ಲಿ 11ನೇ ಸಿದ್ಧಾಂತ ಏನಂತ ಹೇಳ್ಬಿಟ್ಟು ನಾವು ನೋಡುವಾಗ, ದಾವಿದನ ಗುಡಾರವನ್ನು ದೇವರು ಕಟ್ಟುವುದಾಗಿ, ಅಂದರೆ ಅದನ್ನು ಪುನಃ ಕಟ್ಟುವೇನು. ಹೌದು, ಅದರ ಬಗ್ಗೆ ಸುಮಾರು 1 ವಾರ ಒಬ್ಬ ದೇವರ ಸೇವಕರು ಮಾತಾಡಿದರು. ಭಾಳ ಆಶ್ಚರ್ಯವನ್ನು ಉಂಟು ಮಾಡಿತು ಮತ್ತು ಬಹಳಷ್ಟು ಆಶೀರ್ವಾದದಾಯಕವಾಗಿತ್ತು. ಆ ದೇವರ ಸೇವಕರ ಹೆಸರು ಆಲನ್ ವಿನ್ಸೆಂಟ್ ಅಂತ ಹೇಳಿಬಿಟ್ಟು. ಕೊನೆಯದಾಗಿ ಅಪೊಸ್ತಲಕೃತ್ಯ 15ನೇ ಅಧ್ಯಾಯದಿಂದ 1-20 ವಚನಗಳನ್ನು ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಆಕ್ಟ್ಸ್ ಚಾಪ್ಟರ್ 15 ವರ್ಸಸ್ 1-21. ಅದರಲ್ಲಿ 12 ಆತ್ಮಿಕ ಸಿದ್ಧಾಂತಗಳಿವೆ. 12 ಸ್ಪಿರಿಚುವಲ್ ಪ್ರಿನ್ಸಿಪಲ್ಸ್. ಅದರಲ್ಲಿ 12ನೇದಕ್ಕೆ ಬಂದಿದ್ದೇವೆ ಕೊನೆಯದಾಗಿ. ಅದೇನಂತ ನಾವು ನೋಡೋದಾದರೆ 18ನೇ ವಚನ, ಆಕ್ಟ್ಸ್ ಚಾಪ್ಟರ್ 15 and verse 18. ಅಪೊಸ್ತಲಕೃತ್ಯ 15-18 ಅದರಲ್ಲಿ ಹೀಗಿದೆ, ಆದಿಯಿಂದಲೇ ಸಮಸ್ತವನ್ನು ತಿಳಿದು ಮಾಡುವ ದೇವರು. ವಾವ್, ಎಷ್ಟು ಚೆನ್ನಾಗಿದೆ ನೋಡ್ರಿ. ದ ಸಾವರ್ನಿಟಿ ಆಫ್ ಗಾಡ್. 12ನೇ ಆತ್ಮಿಕ ಸಿದ್ಧಾಂತ ಏನಂದರೆ ದೇವರ ಸಾರ್ವಭೌಮತ್ವ. ಆದಿಯಿಂದ ಅಂತ ಹೇಳುವಾಗ ಆದಿಕಾಂಡದಿಂದಲೇ ಬಹಳ ಜನರು ದೇವರಿಗೆ ಅಥವಾ ದೇವರ ಬಗ್ಗೆ ಪ್ರಶ್ನೆ ಹಾಕುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ದೇವರು ಯಾಕೆ ಆ ಹಣ್ಣನ್ನು ಉಂಟು ಮಾಡಬೇಕು? ದೇವರು ಯಾಕೆ ಆದಾಮನನ್ನು ಹಣ್ಣಿನ ಆ ತೋಟದಲ್ಲಿ ಇಡಬೇಕಾಗಿತ್ತು? ದೇವರು ಯಾಕೆ ಸೈತಾನನನ್ನು ಉಂಟು ಮಾಡಬೇಕು? ದೇವರಿಗೆ ಎಲ್ಲವೂ ಗೊತ್ತಿದ್ದು ದೇವರು ಯಾಕೆ ಹೀಗೆ ಮಾಡಬೇಕಾಗಿತ್ತು? ಆ ಪ್ರಶ್ನೆಗಳಲ್ಲಿನೇ ಉತ್ತರ ಇದೆ. ಯಾಕಂದರೆ ದೇವರಿಗೆ ಎಲ್ಲ ಗೊತ್ತಿದ್ದು ಹಾಗೆ ಮಾಡಿದ್ನು. ಹಾಗಾದರೆ ದೇವರು ಆದಿಯಿಂದಲೇ ಸಮಸ್ತವನ್ನು ತಿಳಿದು ಮಾಡುವ ದೇವರು. ಅದೇ ಉತ್ತರ. ದೇವರಿಗೆಲ್ಲ ಗೊತ್ತಿತ್ತಲ್ಲ, ಯಾಕೆ ಹೀಗೆ ಮಾಡಿದರು? ದೇವರಿಗೆ ಎಲ್ಲ ಗೊತ್ತಿದ್ದರಿಂದಲೇ ಹಾಗೆ ಮಾಡಿದರು. ಅದೇ ಉತ್ತರ. ಪ್ರಶ್ನೆಯಲ್ಲಿನೇ ಉತ್ತರ ಇದೆ. ಅದನ್ನೇ ಇಲ್ಲಿ 15ನೇ ಅಧ್ಯಾಯ 18ನೇ ವಚನದಲ್ಲಿ ಯಾಕೋಬನು ಮಾತಾಡುವಾಗ ಭಾಳ ಚೆನ್ನಾಗಿ, ಭಾಳ ಸ್ಪಷ್ಟವಾಗಿ, ಆದಿಯಿಂದಲೇ ಸಮಸ್ತವನ್ನು ತಿಳಿದು ಮಾಡುವ ದೇವರು. ಇದು ಆದಿಕಾಂಡಕ್ಕೆ ಮಾತ್ರ ಅನ್ವಯ ಆಗೋದಿಲ್ಲ, ಇದು ನಮ್ಮ ಜೀವನಕ್ಕೂ ಅನ್ವಯ ಆಗ್ತದೆ. ಯಾಕಂದರೆ ಆದಿಯಿಂದಲೇ, ನಾವು ಹುಟ್ಟಿದಂದಿಂದಲೇ ದೇವರಿಗೆ ಗೊತ್ತು. ನಾವು ಹುಟ್ಟಿದಾಗಿಂದಲೇ ಸಮಸ್ತವನ್ನು ತಿಳಿದು ನಮ್ಮ ವಿಷಯದಲ್ಲಿ ಮಾಡುವ ದೇವರು. ಆತ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಒಳ್ಳೆಯದನ್ನೇ ಮಾಡ್ತಾನೆ, ಮಾಡೋದೆಲ್ಲವೂ ಒಳ್ಳೆಯದು. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರ ಒಳ್ಳೆಯತನದ ಬಗ್ಗೆ 7 ವಿಷಯಗಳಿವೆ. ಹೀಗೆ ನಾವು ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 1-21 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಾಗ 15 ಆತ್ಮಿಕ ಸಿದ್ಧಾಂತಗಳನ್ನು ಸೇರಿ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.